ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಜನೇಜಿ, ಮಳೆ ರೆಡಿ ಇತ್ತು ಅಲ್ಲ, ಹೋಗ್ ಬನ್ನಿ ಹುಷಾರಾಗಿ ಅಂತಂದೆ ಅಷ್ಟೇ. ಅನ್ಸ್ತು ಬೇಬಿ ಆ ರೈನ್ ಡಾನ್ಸ್ ಮಾಡಿದ್ದು ಕನ್ಸು ನನ್ಸಾಯ್ತು. ಇವಾಗ ಫುಲ್ ಚಳಿ ಆಗ್ತದೆ. ಅವಳಿಗೆ ಫುಲ್ ಚಳಿ ಆಗ್ತಾ ಇದೆ. ಬಟ್ ಆಕ್ಚುಲಿ ನಾನು ಸುನೀಲ್ ಅಂತ ಕೇಳಕ್ ಇಷ್ಟಪಡ್ತೀನಿ. ಏ ಗೋಪಾಲ ಅಲ್ಲ ಅವ್ರು ಹೇಳಿದ್ರು ಅವ್ರಿಗೆ ಆಸೆ ಐತೆ ಅಂತ ಹೇಳಿ. ಅದು ನಾನು ಬೇಡ ವಿಘ್ನೇಶ್ ಸರ್ ನಿಮ್ ಕಾಲ್ ಬೀಳ್ತೀನಿ ಸರ್, ನಿಮ್ ಕೈ ಮುಗಿತೀನಿ. ನೀನೇ ಮೆಸೇಜ್ ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಪ್ಲೀಸ್ ನನಗೆ ಅಮೃತನ್ ಜೊತೆ ಒಂದು ರೈನ್ ಡಾನ್ಸ್ ಹಾಕಿ ಅಂತ ಇವನೇ ಇಲ್ಲ ಒಂದ್ ನಿಮಿಷ ದಯವಿಟ್ಟು ಇಬ್ರಿಗೆ 2 ಮೈಕ್ ಕೊಟ್ಬಿಡಿ. ಬೇಕು ಅಂತ ಹುಡ್ಕೊಂಡು ಇಬ್ರು ಕಿತ್ತಾಡ್ತಾವ್ರ ಮೈಕ್ ಇಸ್ಕೊಂಡು. ಹೆಂಗನಷ್ಟು ಚೆನ್ನಾಗಿತ್ತು. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ಯಾ? ಪ್ರಾಕ್ಟೀಸ್ ಲೆಕ್ಕನೇ ಇಲ್ಲ ಪ್ರಾಕ್ಟೀಸ್, ಬಟ್ ಈ ಪ್ರಾಕ್ಟೀಸ್ ಅಲ್ಲಿ ಹಿಂಗೆಲ್ಲ ಮಾಡಿಲ್ಲ, ಇವಾಗೇ ಮಾಡಿದ್ವಿ. ಹೆಂಗ್ ಮಾಡ್ಬಿಟ್ಟೆ ಹಂಗೆ? ಅವ್ರು ಹೇಳಿದ್ರಲ್ಲಿ ಡ್ಯಾನ್ಸರ್ ಕೊರಿಯೋಗ್ರಾಫರ್ ಅವ್ರು ಹೇಳಿದಕ್ಕಿಂತ ಜಾಸ್ತಿ ಮಾಡಿದ್ಯಂತೆ. ಇಲ್ಲ ಅಣ್ಣ ಹಂಗೇನ್ ಮಾಡಿಲ್ಲ, ಅದ್ ಗೊತ್ತಿಲ್ಲ, ಸ್ವಲ್ಪ ಕೈ ಹೋದ್ರು ಹೋಗಿರ್ಬೋದು. ಅಮೃತ, ನಿಮ್ಮ ಈ ಒಂದು ವೆರಿ ಹಾಟ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಮ್ಮ ವೆರಿ ಹಾಟ್ ರಚ್ಚುನೆ ಕೇಳಕ್ ಇಷ್ಟಪಡ್ತೀವಿ. ಇದೇ ನಮಗೇನು ಹೊಸದೇನಲ್ಲ. ಹೌದಾ? ನಾನು ಏಜಿನ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಹಾಫ್ ಆಫ್ ದ ಸಾಂಗ್. ಯಾಕೆಂದ್ರೆ ನಂಗೆ ಅವ್ರ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಇತ್ತು. ನಾ ಹೇಳ್ದೆ ನೋಡಿ ನಿಮ್ಮ ಸುನಿಲ ನಿಮ್ಮ ಮಗ ಹೆಂಗಿದಾನೆ ಅಂತ. ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ನಾನು ಸುನಿಲ ಮೇಲೆ ನಾ ಹೇಳ್ದೆ ಗೊತ್ತಾ, ಈಗಲೂ ಅಷ್ಟೇ ಅವನ ಮೇಲೆ ಒಂದು ರೆಸ್ಪೆಕ್ಟ್ ಇದೆ. ಹೋಗ್ತಾ 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 ಎಂತ ಪೋಲಿ ಮಗ ಅಂದ್ರೆ ಅವನು. ಪೋಲಿ POLI ಹೋಲಿ ಕಣೋ. ಹಂಗೆ ಅಷ್ಟು ಪೋಲಿ ಅಂದ್ರೆ ಅವನು. ನಮಗ್ ಗೊತ್ತೇ ಇರ್ಲಿಲ್ಲ. ಹೋಗ್ತಾ 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 ನೀನೇನಾಯ್ತು ಸುನೀಲ ಬರ್ಲಿ ತಾಡು ಮಹಾಸಂಗಮ ಬರ್ಲಿ ಇದೆ ನಿನಗೆ ಅಂತ. ಬಟ್ ಇದು ನನಗೆ ಸರ್ಪ್ರೈಸ್ ಅಲ್ಲ, ಇದು ಶಾಕ್. ಇದು ಸಾಂಗ್ ಮಹಿಮೇನಾ 100% ಸಾಂಗು, ಆಮೇಲೆ ಕ್ರಿಯೇಟರ್ ಮುಂದೆ ಕೂತಾಗ ಅಲ್ವಾ? ಬಟ್ ಹಾನೆಸ್ಟ್ಲಿ ಹೇಳ್ತೀನಿ, ನಾನ್ ದೊಡ್ಡ ಫ್ಯಾನ್ ಅವನ ಸಿಂಗಿಂಗಿಗೆ. ಬಟ್ ಇವತ್ತು ಅವನ ಡಾನ್ಸಿಂಗ್ ಸ್ಕಿಲ್ ನೋಡ್ಬಿಟ್ಟು ಮೈ ಗುಡ್ನೆಸ್. ಸ್ಟ್ಯಾಂಡಿಂಗ್ ಕಿಸ್. ಲವ್ಲಿ. ಏನಕ್ಕೆ ಮುಂದೋಗ್ತಿದ್ಯಾ? ಅಲ್ಲ ಥ್ಯಾಂಕ್ ಯು ಮೇಡಮ್. ಇಲ್ಲ ಒಂದ್ ನಿಮಿಷ ಟ್ರೈ ಮಾಡೋಣ. ಕೊಡಿ ಮೇಡಮ್, ಅವ್ನು ಕ್ಯಾಚ್ ಹಿಡಿತಾನೆ. ನೀವು ಅಲ್ಲಿಂದ ಫ್ಲೈಯಿಂಗ್ ಕಿಸ್ ಕೊಡಿ. ಕೊಡಿ madam. ಹಿಡಿದು ಒಳಗೆ ಹಾಕೋಬೇಕು. ಸುಯಿ ಅಂತ ಜಾರ್ಕೊಂಡು ಹೋಗೋ ಹಂಗೆ. ಸರಿ ಬಾಯಿಲಿ 1 ನಿಮಿಷ. She is my puttugahure, I won't ask any dowry. ಕಣ್ಣೊಡೆದ ಯಾಮಾರಿ ಸ್ಟಾರ್ಟ್ ಆಯ್ತು. ಗುರುಗಳೇ, ಈ ಮಳೆ ಡ್ಯಾನ್ಸು ಹೆಂಗ್ ಅನ್ಸ್ತು? ಈ ವೇದಿಕೆಗೆ, ಜೀವನಕ್ಕೆ ಈ ತರದ ಟ್ರಾನ್ಸ್ಫಾರ್ಮೇಶನ್, ಈ ಎಲ್ಲಾ ರಸಗಳು ಬೇಕು. ಒಳ್ಳೆ ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್. ನಿಜವಾಗ್ಲೂ ನೀವು ಹೇಳಿದ ಹಾಗೆ ಅಲ್ಲಿ ಮಾತ್ರ ಸ್ನಾನ ಇಲ್ಲ, ಇಲ್ಲಿ ಇಡೀ ಸ್ಟುಡಿಯೋಗೆ ಸ್ನಾನ ಆಗೋಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾನ್ಫಿಡೆಂಟ್ ಆಗಿ ಮಾಡ್ದ ಸುನಿಲ್ ಅಂತ. ಐ ಫೀಲ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಕಂಫರ್ಟಬಲ್ ಮಾಡಬೇಕಾದ್ರೆ. ಆ್ಯಂಡ್ ಅಫ್ಕೋರ್ಸ್ ಅಮೃತ ಆ ಥರ ಒಂದು ಪ್ರಾಪ್ ಇದ್ದರೆ ಎಲ್ಲ ತಾನಾಗೆ ಆಗ ಹೋಗುತ್ತೆ. ಆ್ಯಂಡ್ ಈ ಥರದ ಒಂದು ಹಾಡು, ಈ ಥರದ ಒಂದು ರೆಫರೆನ್ಸ್ ಪಾಯಿಂಟ್ ಇದ್ದಾಗ ಇನ್ನಷ್ಟು ಅದು ಈಸಿಯಾಗಿ ಉಕ್ಕಿ ಹರಿತಾ ಇರುತ್ತೆ. ಹಾಗೆ ಆಯ್ತು. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಪ್ಯಾಷನ್. ಈ ಹಾಡಿನ ಸೃಷ್ಟಿಕರ್ತ, ಮಳೆನ ತಂದವ್ರು ಯಾರು? ಆ ಮಳೆಗೆ ಬೆಲೆ ಕಟ್ಟೋದವ್ರು ಯಾರು? ಆ ಮಳೆಗೆ ಒಂದು ಸೌಂದರ್ಯ ಕೊಟ್ಟವ್ರು ಯಾರು? ನಮ್ಮ ವಿ ರವಿಚಂದ್ರನ್ ಸರ್ ಅವರು. ಚಪ್ಪಾಳೆ. ಇದು ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಈ ಸಾಂಗ್ ಬಣ್ಣದ ಗೆಜ್ಜೆಯಲ್ಲಿ ಮಾಡ್ಬೇಕಾದ್ರೆ ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ದು ವೈಟ್ ರೈಲ್ವೆ ಸ್ಟೇಷನ್, ಇಬ್ರು ವೈಟ್ ಡ್ರೆಸ್ ಅಲ್ಲಿ ಸಾಂಗ್ ಪಿಕ್ಚರೈಸ್ ಮಾಡ್ತೀವಿ ಅಂತ ಕಂಪೋಸಿಂಗ್ ಮಾಡ್ಬೇಕಾದ್ರೆ ಹೇಳಿದ್ದು. ಏನಂದ್ರೆ ಸುನೀಲನ ಒಬ್ಬ ಅರ್ಜುನ್ ಜನ್ಯ ಶಿಷ್ಯನ್ನ ರವಿಚಂದ್ರನ್ ಶಿಷ್ಯನಾಗಿ ಮಾಡ್ಬಿಡ್ತೀವಿ ಇವತ್ತು.
ಅಲ್ವಾ ಎಷ್ಟು ಚೇಂಜ್ ಅದ ಅಂದ್ರೆ ಸಿಕ್ಕಿದ ಚಾನ್ಸ್ ನ ಚೆನ್ನಾಗಿ ಬಳಸ್ಕೊಂಡೆ ಕಣ, ಚೆನ್ನಾಗಿ ಬಳಸ್ಕೊಂಡೆ. ಬಟ್ ಲಾಸ್ಟ್ ಅಲ್ಲಿ ನೀವು ನಮ್ಮನ್ನ ಯಾರು ನೋಡ್ಲಿಲ್ಲ ನೀನು. ಹೌದೌದು. ನಾವು ಸುಮ್ಮನೆ ಇದ್ದಿದ್ರೆ ನೀನೇನೋ ಮಾಡ್ತಾನೆ ಇದ್ದೆ, ನಾವು ಕಟ್ ಮಾಡ್ತಾ ಇದ್ದಿದ್ರೆ ಸಾಂಗು ಅವ್ರು ಆಫ್ ಮಾಡ್ತಾ ಇದ್ರೆ ನೀನು ಕಂಟಿನ್ಯೂ ಮಾಡ್ತಿದ್ದೇನೋ. ಇದು ಅಮೃತ ಟ್ರೈನಿಂಗ್ ನೀನೇ ರೆಡಿ ಆಗಿದ್ದ? ಇಲ್ಲ ಅವ್ರ ಟ್ರೈನಿಂಗ್ ಇದೆ. ಇಲ್ಲ ನೀನು ಇಷ್ಟು ದಿವಸ ಕಳ್ಳಂತರ ಆಕ್ಟ್ ಮಾಡ್ತಾ ಇದ್ದಿದ್ದು. ಇಲ್ಲ ಸರ್, ನೀನು ಒಳಗಿದ್ದ ಆಸೆ ಇವತ್ತು ಆಚೆ ನಿಜವಾಗ್ಲೂ ಬಂದ್ಬಿಡ್ತಾ. ಕರೆಕ್ಟ್. ಒಂದೇ ದಿವಸದಲ್ಲಿ ಬದಲಾಗ್ಬಿಟ್ಟೆ. ಅಲ್ಲ ಇವ್ರ ಟ್ರೈನಿಂಗ್ ಇರೋದು. ಅಂದ್ರೆ ಒಳ್ಳೆ ಟ್ರೈನರ್ ಅವಳು. ನನಗೂ ಟ್ರೈನಿಂಗ್ ಕೊಡಮ್ಮ ನೀನು, ನನಗೂ ಟ್ರೈನಿಂಗ್ ಕೊಡಕ್ಕೆ ಹೇಳಿದೆ. ನಿಮಗೆ ಟ್ರೈನಿಂಗ್ ಸರ್? ಅಯ್ಯೋ ಸ್ವಾತಿಗೆ ಮುತ್ತು ಬರ್ಸಿ ಮಳೆ ಬರ್ಸ್ಬೋದು. ನಿಮಗೆ ಯಾವ ಟ್ರೈನಿಂಗ್? ಒಟ್ನಲ್ಲಿ ಅಮೃತ ಇಬ್ರು ಚೆನ್ನಾಗಿ ಮಾಡಿದ್ರಿ. ತುಂಬಾ ಅವ್ರು ಹೇಳ್ದಂಗೆ ಪ್ಯಾಷನೇಟ್ ಅನ್ನೋ ವರ್ಡ್, ರೈಟ್ ವರ್ಡ್, ತುಂಬಾ ನೀಟಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಲ್ಲೂ ಕನ್ಫ್ಯೂಷನ್ ಇರಲಿಲ್ಲ. ವೆರಿ ಗುಡ್. ಈಗ ಏನಂದ್ರೆ ಅಮೃತ ಅವರು ಈ ಒಂದು ಸುಂದರವಾದ ಗಳಿಗೆಯಲ್ಲಿ ಈ ವೇದಿಕೆಯಲ್ಲಿ ಏನೋ ಒಂದು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ಹೇಳ್ಬೇಕು? ಅದಕ್ಕೆ ಅವ್ರಿಗೆ ಫೋನ್ ಬೇಕು. ಅಮೃತಗೆ ಒಂದು ಟ್ಯಾಲೆಂಟ್ ಇದೆ. ಶೂಟಿಂಗ್ ಹಿಂದಿನ ದಿವಸ ಅವಳಿಗೆ ಒಂದು ಕವಿತೆ ಜ್ಞಾಪಕ ಆಗುತ್ತೆ, ಅದನ್ನ ಬರೀತಾಳೆ. ಇದು ಬಂದ್ಬಿಟ್ಟು ಅರ್ಜುನ್ ಜನ್ಯ ಸರ್. ನನ್ನ ಹೆಸರು ಅಮೃತ, ನೀವು ಕಲಿಸಿದ್ರೆ ಸಂಗೀತದ ಪಾಠ. ಬರ್ದು ಕೊಡ್ತೀನಿ ನಮ್ಮ ತೆಂಗಿನ ತೋಟ, ಒಟ್ಟಿಗೆ ತಿನ್ನೋಣ ಭರ್ಜರಿ ಬಾಡೂಟ. ಈಗ ನಾನು ಹೇಳ್ತೀನಿ ಸುನಿಲ್ಗೆ ಟಾಟಾ ಟಾಟಾ. ಹಿಂಗೆ ಎಲ್ಲರೂ ಬರಿತಾ ಇದ್ರೆ ನನಗೆ ಇದರ ನಿಮ್ದೇನು ಕವಿತೆಗಳ ಏನೋ ಒಂದು ಮನೇಲಿ ಇಡ್ತಾರೆ, ನನಗೊಂದು ಗೂಟ. ಸುನೀಲ ನಿನಗಾಗಿ ಇಷ್ಟೆಲ್ಲಾ ಪ್ರಯತ್ನಗಳು ಪಡ್ತಾ ಇದ್ದಾನಲ್ವಾ? ಈ ಸುನೀಲನ್ ಬಗ್ಗೆ, ಈ ವಾರದಿಂದ ವಾರಕ್ಕೆ ಆಗ್ತಾ ಇರೋಂತ ಟ್ರೈನಿಂಗ್ ಬಗ್ಗೆ ನೀನೇನ್ ಹೇಳಕ್ ಇಷ್ಟಪಡ್ತೀಯ? ಅವನ ಬಗ್ಗೆ ಹೇಳ್ಬೇಕಂದ್ರೆ ಅವನು ತುಂಬಾನೇ ಮುದ್ದು ಹುಡುಗ, ತುಂಬಾ ಸೈಲೆಂಟು. ಅವಾಗವಾಗ ಸ್ವಲ್ಪ ಹುಡುಗರ ಜೊತೆ ಇಲ್ಲೆಲ್ಲ ಸೇರ್ಕೊಂಡ್ಬಿಟ್ರೆ ಪೋಲಿ ಆಗ್ಬಿಡ್ತಾನೆ. ಅದು ನಾನು ಆ ಸೈಡ್ ನೋಡೋದಕ್ಕೆ ಆಗಲ್ಲ, ವೆರಿ ರೇರ್ ನೋಡೋದು. ಆದ್ರೆ ಅವ್ನ್ ಎಷ್ಟೇ ಏನೇ ಇದ್ರು ಅವ್ನ ಒಳಗಡೆ ಇರೋ ಸಿಂಪ್ಲಿಸಿಟಿ, ಇನ್ನೋಸೆನ್ಸು, ಅದು ಇಟ್ ಈಸ್ ಆಲ್ವೇಸ್ ದೇರ್. ಐವ್ ಸೀನ್ ಇಷ್ಟು ಎಪಿಸೋಡಲ್ಲೂ ಅಷ್ಟೇ. ಅವ್ನು ಎಣ್ಣೆ ಹೇಗೆ ಇರ್ಲಿನೋ ಅವನು ಲಾಸ್ಟಿಗೆ ಅವನೇ ಇರ್ತಾನೆ. ಏನ್ ಹಂಗಂದ್ರೆ ಸುನೀಲ, ನಿನಗ್ ನೀನೇ ಇರ್ತೀಯ ಅಂತಂದ್ರೆ ಏನು? ಅಂದ್ರೆ ನಾನಾಗಿರ್ತೀನಿ ಅಂತ. ಅವ್ನಿಗೆ ಎಷ್ಟೇ ರೇಗ್ಸಿದ್ರು ಗೊತ್ತಾಗಲ್ಲ. ಎಲ್ಲ ಬಿಡ್ಸಿ ಹೇಳಿದ್ರೆ ಆಮೇಲೆ ಓ ಹೌದಾ ಅಂತ. ಓ ಎಲ್ಲ ಬಿಡಿಸಿನೇ ನಿನಗೆ ಹೇಳಿದ್ರೆ ಅರ್ಥ ಆಗತ್ತೆ. ಇಷ್ಟು ದಿನ ಮೈಕಲ್ ಆಡ್ತಾ ಇದ್ದು, ಇವತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆಡ್ಬಿಟ್ಟಲ್ಲೋ. ಸುನೀಲ, ಹಾಡಲ್ಲಿ ಜೀವ ತುಂಬ್ಸಕ್ಕೂ ಬರುತ್ತೆ, ಡಾನ್ಸ್ ಅಲ್ಲಿ ರೊಮ್ಯಾನ್ಸ್ ತುಂಬ್ಸಕ್ಕೂ ಬರುತ್ತೆ. ನೀನೊಂಥರ ಆಲ್ ರೌಂಡರ್. ನಮ್ ಸುನೀಲಂಗ್ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು. ಅಮೃತ, ಈ ತರ ಹುಡುಗ ಎಲ್ಲಾದ್ರೂ ಸಿಗ್ತಾನ? ನಿಂಗೋಸ್ಕರ ಡಾನ್ಸ್ ಮಾಡ್ತಾನೆ, ಎಷ್ಟು ರೊಮ್ಯಾಂಟಿಕ್ ಆಗಿ ಹಾಡಾಡ್ತಾನೆ, ರೆಸ್ಪೆಕ್ಟ್ ಮಾಡ್ತಾನೆ, ಸರ್ಪ್ರೈಸು ಕೊಡ್ತಾನೆ. ಎಲ್ಲಾ ಗುಣಗಳಿರೋ ಹುಡುಗ. ಹ್ಯಾಪಿ ಟು ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.